ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್, GDS ಅಪ್ಲಿಕೇಶನ್ನ ಸ್ಟಾರ್ಟ್ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಏನೇನೆಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ನ ನ್ಯೂ ವೇಕೆನ್ಸಿ ಶೆಡ್ಯೂಲ್ 2 ಅಂತಲೇ ಹೇಳ್ಬೋದು. ಶೆಡ್ಯೂಲ್ 1 ಜಾನ್ವರಿನಲ್ಲಿ ಬಂದಿತ್ತು, ಇದು ಶೆಡ್ಯೂಲ್ 2 ಆಗಸ್ಟ್ ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು. ಜುಲೈನಲ್ಲಿ ಬಿಡಬೇಕಾಗಿತ್ತು, ಸ್ವಲ್ಪ ಡಿಲೇ ಮಾಡಿದ್ದಾರೆ ಅಷ್ಟೇ. ಸೊ ಸರ್ಕಲ್ 1 ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು, ಇದು ಶೆಡ್ಯೂಲ್ 2. ಸೊ ಯಾವಾಗ ಇದು ಸ್ಟಾರ್ಟಿಂಗ್ ಡೇಟ್ ಅಂತ ಹೇಳ್ಬಿಡ್ತೀನಿ ನೋಡಿ. 19ನೇ ತಾರೀಕಿಂದನೇ ಆಕ್ಚುಲಿ ಅಪ್ಲಿಕೇಶನ್ ಹಾಕ್ಬೋದು ನೀವು. ಸೊ ಇಲ್ಲ, 20ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಇವರು. 19ನೇ ತಾರೀಕು ಅಂತ ಹೇಳಿದ್ರು, ಬಟ್ 20ನೇ ತಾರೀಕಿಂದ ನಿಮ್ಗೆ ಇಲ್ಲಿ ಆಗಸ್ಟ್ 20ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. 31ನೇ ತಾರೀಕು ತನಕ ರಿಜಿಸ್ಟ್ರೇಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಅದಾದ್ಮೇಲೆ ಒನ್ ಟೈಮ್ ರಿಜಿಸ್ಟ್ರೇಷನ್ 31ನೇ ತಾರೀಕು ತನಕ ಇರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 19th ಸೆಪ್ಟೆಂಬರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರೆ ಆಲ್ಮೋಸ್ಟ್ 20 ಡೇಸ್ ಇರುತ್ತೆ. ಸೊ 5 PM ಲಾಸ್ಟು. ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ABPM, BPM, ಡಾಕ್ ಸೇವಕು. ಸೊ 3 ಪೋಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ವೇಕೆನ್ಸೀಸ್ ನೋಡ್ಕೊಳ್ಳೋದಾದ್ರೆ ಇನ್ನ ಕನ್ಫರ್ಮೇಶನ್ ಇಲ್ಲ ವೇಕೆನ್ಸೀಸು. ನನ್ನ ಪ್ರಕಾರ 20,000ಕ್ಕಿಂತ ಜಾಸ್ತಿ ವೇಕೆನ್ಸೀಸು ಈ ಸತಿ ಬಿಡ್ತಾರೆ ಅಂತ ಹೇಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಸ್ವಲ್ಪ ಚೆನ್ನಾಗಿದೆ ಈ ವರ್ಷ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಮಾಡಿರಬೇಕು ಅಪ್ಲೈ ಮಾಡೋಕ್ಕೆ ಅಂದರೆ 10th ಪಾಸ್ ಆಗಿರಬೇಕಾಗುತ್ತೆ. ಮತ್ತೆ ಮಸ್ಟ್ ಹ್ಯಾವ್ ಪಾಸ್ಡ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಇನ್ 10th ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ ಸ್ವಲ್ಪ ಸ್ಕೋರ್ ಇದ್ರಲ್ಲಿ ನೋಡ್ತಾರೆ. ಓಕೆನಾ. ಸೊ ಅದಾದಮೇಲೆ ಏನಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿರ್ಬೇಕಾಗುತ್ತೆ ಸ್ಕೋರು, ಅದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೊ ಇದರಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದ್ರೆ ಓಕೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಕಂಪ್ಯೂಟರ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟು ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ ಮ್ಯಾಕ್ಸಿಮಮ್ 40 ವರ್ಷದ ತನಕನೂ ಕೂಡ ಇರುತ್ತೆ. ಇದು ಯಾವುದೇ ಎಕ್ಸಾಮ್ ಇರೋದ್ರಿಲ್ಲ, ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಅದನ್ನು ಮೆರಿಟ್ ಲಿಸ್ಟ್ ಅಂದರೆ ಏನು ಅಂದರೆ ನೀವು 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡೋದಷ್ಟೇ, ಅದು ಬಿಟ್ಟರೆ ಏನು ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ SC ST ಅವ್ರಿಗೆ 5 ವರ್ಷ, OBC ಅವ್ರಿಗೆ 3 ವರ್ಷ, PWD ಅವ್ರಿಗೆ 10 ವರ್ಷ, PWD ಪ್ಲಸ್ OBCನವ್ರಿಗೆ 13 ವರ್ಷ, PWD ಪ್ಲಸ್ SC ST ಅವ್ರಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್, OBC ಮತ್ತು EWS ಮೇಲ್ಗೆ, ಫಿಮೇಲ್ ಅಲ್ಲ ಮೇಲ್ಗೆ 100 ರೂಪೀಸ್ ಇರುತ್ತೆ. SC ST ಫಿಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಟ್ರಾನ್ಸ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಚಾರ್ಜ್ ಇರೋದಿಲ್ಲ, ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಸೊ ಪೇಮೆಂಟ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಯೂಸ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು UPI. ನೀವು ಆನ್ಲೈನ್ ಪೇಮೆಂಟ್ ಆರಾಮಾಗಿ ಮಾಡಬಹುದು. ಡಾಕ್ಯುಮೆಂಟ್ಸ್ ಏನೇನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ, ಸೊ ನೀವು ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಇಮೇಲ್ ID, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಇರಬೇಕಾಗುತ್ತೆ ಅಪ್ಲೋಡ್ ಮಾಡೋಕ್ಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಫ್ ಇಫ್ SC ST ಮತ್ತು OBC ಅಪ್ಲಿಕೇಬಲ್, ಮತ್ತು EWS ಸರ್ಟಿಫಿಕೇಟು ಅಪ್ಲಿಕೇಬಲ್ ಅದು ಕೂಡ, ಮತ್ತು PWD ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಮತ್ತು ಅಡ್ರೆಸ್ಸು ಪ್ರೂಫ್ ಇರಬೇಕಾಗುತ್ತೆ, ಮತ್ತು ಅಡ್ರೆಸ್ ಡೀಟೇಲ್ಸ್ ಇರಬೇಕಾಗುತ್ತೆ. ಸೊ ಫೋಟೋಸ್ ಅವೆಲ್ಲನೂ ಕೂಡ ನೀವು ಇಲ್ಲಿ JPG ಮತ್ತು JPEG ಫಾರ್ಮೇಟಲ್ಲಿ 50 KB ಕಮ್ಮಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರು ಕೂಡ ಅಷ್ಟೇನೆ. ಮತ್ತು ಫೋನ್ ನಂಬರು, ಇಮೇಲ್ ID ಮಸ್ಟ್ ಅಂಡ್ ಶುಡ್ ಇರಬೇಕಾಗುತ್ತೆ. ಎರಡೂ ಕೂಡ ನಿಮ್ಮ ನೇಮಲ್ಲೇ ಇರಬೇಕಾಗುತ್ತೆ. ಸೊ ಆ್ಯಕ್ಚುಲಾಗಿ 20ನೇ ತಾರೀಕು ಅಲ್ವಾ ಬ್ರೋ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆಯಾ ಅಂತ ಕೇಳೋದಾದ್ರೆ ಒನ್ ಟೈಮ್ ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನನ್ನ ಪ್ರಕಾರ ಇನ್ನೊಂದು 2 to 3 days ಒಳಗಡೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು ಅಂತ ಹೇಳೋದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಸದ್ಯದ ಮಟ್ಟಿಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಯಾವಾಗ ಬೇಕಾದ್ರೂ ಕೂಡ ಬಿಡ್ಬೋದು. GDSನವರು ಬಿಟ್ಟಿದ ತಕ್ಷಣ ಒನ್ ಟೈಮ್ ಅಪ್ಲಿಕೇಶನ್ ಅಂತ ಆದಮೇಲೆ ನಿಮಗೆ 1ನೇ ತಾರೀಕಿಂದ ಬಿಡಬಹುದು. ನೋಡೋಣ ಅಂತ, ಇನ್ನೂ ಒಂದು ಟೈಮ್ ಇದೆ. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.